ಈಗ ನಾವು ಬೆಳೀತಕ್ಕಂಥ ಒಂದು ಸಿರಿಧಾನ್ಯಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರಾಗಿ. ಎಲ್ಲ ಸಿರಿಧಾನ್ಯಗಳಲ್ಲೂ ಕೂಡ ಅತಿ ಶ್ರೇಷ್ಠವಾದಂಥದ್ದು ರಾಗಿ. ದಾಸರ ಪದಗಳಿಂದ ಇಟ್ಕೊಂಡು ಒಳ್ಳೊಳ್ಳೆ ಸೈಂಟಿಸ್ಟ್ಗಳು, ಡಾಕ್ಟ್ರುಗಳು, ಸರ್ಜನ್ಗಳು ಎಲ್ಲರ ಬಾಯಲ್ಲಿರ್ತಕ್ಕಂಥದ್ದು ರಾಗಿ. ಈ ರಾಗಿನಲ್ಲಿ ನಾವು ಬೆಳಿಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ರೈತರಾಗಿ ನಾವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಆ ತಪ್ಪುಗಳನ್ನು ಮತ್ತೆ ನಾವು ಏನೇ ನಮಗೆ ಅದರಲ್ಲಿ ಹೊಸ ತಂತ್ರಜ್ಞಾನಗಳೇನಿದಾವೆ ಅಷ್ಟೊಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ರಾಗಿ ಬೆಳಿಬೇಕಾದ್ರೆ ಮೊದಲು ಬೆಳೀತಕ್ಕಂಥ ಪ್ರತಿ ರಾಗಿ ತಳಿಗಳು ಎಲ್ಲವೂ ಕೂಡ ಅತಿ ಎತ್ತರದಲ್ಲಿ ಬೆಳೀತಕ್ಕಂಥವು, ಉದ್ದ ಬೆಳೀತಕ್ಕಂಥ ರಾಗಿ ತಳಿಗಳನ್ನು ನಾವು ಬಳಸ್ತಾ ಇದ್ವಿ. ಆಮೇಲೆ ನಮ್ಮಲ್ಲಿ ಸಿಗ್ತಕ್ಕಂಥ ಸ್ಥಳೀಯ ರಾಗಿ ತಳಿಗಳನ್ನು ಬಳಸ್ತಾ ಇದ್ವಿ. ಒಳ್ಳೆಯದು ಸ್ಥಳೀಯವಾಗಿ ಬೆಳೀತಕ್ಕಂಥ ರಾಗಿ ತಳಿಗಳನ್ನು ಬೆಳೆದಾಗ ನಮಗೆ ಒಳ್ಳೆ ಒಳ್ಳೆ ಹುಲ್ಲು ಒದಗುತ್ತೆ. ಯಾಕಂದ್ರೆ ರಾಗಿ ಒಂದು ಕಾಲದಲ್ಲಿ ನಾವು ಬೆಳೀತಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ಕಾಳಿಗಿನ ಜಾಸ್ತಿಯಾಗಿ ನಾವು ಹುಲ್ಲಿಗೆ ಅಂತ ಬೆಳೀತಾ ಇದ್ದಿದ್ದು. ಇವತ್ತು ಪ್ರಸ್ತುತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ವಾತಾವರಣದ ಏರ್ಪೇರಾಗಿಬಿಟ್ಟು ಸುಮಾರು ತಳಿಗಳು ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇದೆ, ಒಂದನೇದು. ಆಮೇಲೆ ಇನ್ನೊಂದು ಅಧಿಕವಾಗಿ ರಾಸಾಯನಿಕಗಳು ಬಳಸ್ತಕ್ಕಂಥದ್ದು ಒಂದು ಕಾರಣ. ಅದರಿಂದ ಏನಾಗ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ರಾಗಿಲೂ ಕೂಡ ನಾವು ರೋಗ ಮತ್ತು ಕೀಟಬಾಧೆಗಳನ್ನು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಇಳುವರಿ ಕಡಿಮೆ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ರಾಗಿಲಿರ್ತಕ್ಕಂಥ ಒಂದು ತಳಿಗಳನ್ನು ನಾವು ಗುರುತಿಸ್ಕೋಬೇಕು. ರಾಗಿ ಬರ್ತಕ್ಕಂಥದ್ದು 3 ಥರದ ತಳಿಗಳು ಬರುತ್ತೆ. ಇವತ್ತಿನ ದಿನದಲ್ಲಿ ನಾವು ಒಂಚೂರು ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು. ಏನಿದು ದೀರ್ಘಾವಧಿ ತಳಿಗಳು ಅಂತ ಹೇಳಿದ್ರೆ ದೀರ್ಘಾವಧಿ ತಳಿಗಳು ಅಂತ ಹೇಳಿದ್ರೆ 120ರಿಂದ 130 ದಿನದವರೆಗೂ ತಗೊಳುತ್ತೆ. ಮಧ್ಯಮಾವಧಿ ತಳಿಗಳು 110 ದಿನದಿಂದ 115 ದಿನದವರೆಗೂ ತಗೊಳುತ್ತೆ. ಅಲ್ಪಾವಧಿ ತಳಿಗಳು ಬರೀ 100 ದಿನದಿಂದ 105 ದಿನದಲ್ಲಿ ಕಟಾವಿಗೆ ಬರ್ತಕ್ಕಂಥವು. ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ. ಏನಿದ್ರ ಮಹತ್ವ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ರಾಗಿ ಬಿತ್ತನೆ ಮಾಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಜೂನ್ ಜುಲೈ ತಿಂಗಳಲ್ಲಿ. ನಮಗೆ ಹೊನ್ನಾರು ಉಡ್ಲಿಕ್ಕೆ ಮಳೆ ಬಂದೇ ಬರುತ್ತೆ. ಈ ಹೊನ್ನಾರು ಉಡ್ಲಿಕ್ಕೆ ಮಳೆ ಬಂದಾಗ ನಾವೇನಾದ್ರು ಭೂಮಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮೇ ಕೊನೆ ವಾರದಲ್ಲಿ ನಮಗೆ ಬರ್ತಕ್ಕಂಥ ಮಳೆಗೆ ಅಥವಾ ಮೇ 2ನೇ ವಾರದಲ್ಲಿ ಬರ್ತಕ್ಕಂಥ ಮಳೆಗೆ ನಾವು ಒಂದು ದ್ವಿದಳ ಧಾನ್ಯನ ಹಾಕೊಂಡ್ಬಿಟ್ಟಾಗ ಏನಾಗುತ್ತೆ, ಅದು ಫಲವತ್ತತೆ ಜಾಸ್ತಿ ಆಗುತ್ತೆ ಭೂಮಿಗೆ. ಅಷ್ಟೊತ್ತಿಗೆ ನಾವೇನು ಮಾಡಬೇಕು, ಜುಲೈ ತಿಂಗಳ ಅಷ್ಟೊತ್ತಿಗೆ ನಾವು ಅಥವಾ ಜುಲೈ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ಒಟ್ಲಿ ಬಿಟ್ಕೊಂಡಿರ್ಬೇಕು ನಾಟಿ ಮಾಡಲಿಕ್ಕೆ. ಯಾಕಂದರೆ ತಡ ಮಾಡ್ತೀವಲ್ಲ, 2 ತಿಂಗಳು ಇರುತ್ತಲ್ವ, ಇದು 2.5 ತಿಂಗಳು 3 ತಿಂಗಳವರೆಗೂ ಇದ್ಬಿಡುತ್ತೆ ಬೆಳೆ ಎಲ್ಲ ತೆಗೆದ್ಬಿಟ್ಟು ನಾವು ಇನ್ನೊಮ್ಮೆ ಉಳುಮೆ ಮಾಡಿ ಹಾಕಷ್ಟಲ್ಲಿ. ಆ 1 ತಿಂಗಳ ಟೈಮು ನಾವು ಆಗಸ್ಟ್ ತಿಂಗಳು ಹೋಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ಮೊದಲನೇ ನಾವು ಜುಲೈ ತಿಂಗಳಲ್ಲೇ ಏನು ಮಾಡಿರಬೇಕು, ಇಲ್ಲಿ ಸಸಿ ಮಡಿ ಮಾಡ್ಕೊಂಡಿರ್ಬೇಕು, ಒಟ್ಲು ಹಾಕ್ಕೊಂಡಿರ್ಬೇಕು, ಒಟ್ಲು ಬಿಟ್ಕೊಂಡಿರ್ಬೇಕು. ಅದನ್ನು ಆಗಸ್ಟ್ ತಿಂಗಳಲ್ಲಿ ಹೆಸರು ತೆಗೆದ ತಕ್ಷಣ ಅಥವಾ ಅಲಸಂದೆ ತೆಗೆದ ತಕ್ಷಣ ನಾವು ನಾಟಿ ಮಾಡ್ಕೊಳ್ತಕ್ಕಂಥದ್ದು. ಈ ಒಟ್ಲು ಬಿಟ್ಕೋಬೇಕಾದ್ರೂ ಕೂಡ ಇತ್ತೀಚಿನ ತಳಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಟೈಮು ನಮಗೆ ದೀರ್ಘಾವಧಿ ತಳಿಗಳು ಅಂದ್ಕೊಂಡೆ ಅವನ್ನ ಜೂನಲ್ಲೇ ಹಾಕಬೇಕು ಅಥವಾ ಜುಲೈನಲ್ಲೇ ಹಾಕಬೇಕು, ಇಲ್ಲ ಅಂದರೆ ಇಳುವರಿ ಕಡಿಮೆ ಆಗ್ತದೆ. ಉದಾಹರಣೆಗೆ MR6 ನಮ್ಮಲ್ಲಿ ಜಾಸ್ತಿ ಬಳಸ್ತಕ್ಕಂಥದ್ದು ಅಲ್ವಾ MR6. ಹೋದ ವರ್ಷ ನಮ್ಮ ಭಾಗದಲ್ಲಿ ಏನಾಯ್ತು ಅಂದರೆ MR6ನ ಆಗಸ್ಟ್ ತಿಂಗಳಲ್ಲೂ ಹಾಕಿದ್ರು. ಆಗಸ್ಟ್ ತಿಂಗಳಲ್ಲಿ ಹಾಕಿದಾಗ ಏನಾಯ್ತು ಅಂದ್ರೆ ಕೊನೆಯಲ್ಲಿ ಕರೆಕ್ಟಾಗಿ ಹೂ ಹೊಂಡ ಟೈಮಲ್ಲಿ, ತೆನೆ ಕಟ್ಟ ಟೈಮಲ್ಲಿ ಮಳೆ ಕಡಿಮೆ ಆಗಿ ಸುಮಾರು ಜನ ರೈತರದ್ದು ಇಳುವರಿ ಲಾಸ್ ಆಯಿತು. ಹಾಗಿದ್ದಾಗ ಅಂಥ ಪರಿಸ್ಥಿತಿಲಿ ಏನು ಮಾಡಬೇಕು, ನಾವು ಅಲ್ಪಾವಧಿ ತಳಿಗಳು ಅಂತ ಇದ್ದಾವೆ. ಬರೀ 110 ದಿನದ ಒಳಗಡೆ 105 ದಿನದ ಒಳಗಡೆ ಕಟಾವಿಗೆ ಬಂದ್ಬಿಡುತ್ತೆ. ಇದರಲ್ಲಿ ಇಳುವರಿ ಒಂಚೂರು ಕಡಿಮೆ ಆಗುತ್ತೆ, ಹುಲ್ಲು ಕಡಿಮೆ ಒದಗುತ್ತೆ. ಆದರೆ ತಡವಾದ ಬಿತ್ತನೆ ಮಾಡಿದಾಗ, ಈ ದೀರ್ಘಾವಧಿ ತಳಿಗಳನ್ನು ಬಿತ್ತನೆ ಮಾಡಿದಾಗ ಏನು ನಮಗೆ ಆಗ್ತಕ್ಕಂಥ ಲಾಸ್ ಇದೆಯೋ ಅದನ್ನು ಅವಾಯ್ಡ್ ಮಾಡುತ್ತೆ. ಆ ಥರದ ತಳಿಗಳಲ್ಲಿ ಯಾವಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ತಳಿಗಳಲ್ಲಿ KMR 316 ಅಂತಕ್ಕಂಥದ್ದು, KMR 301 ಅಂತಕ್ಕಂಥದ್ದು. ಇವು ಚಳಿಗಾಲಕ್ಕೆ, KMR 301 ಅಂತ ಚಳಿಗಾಲಕ್ಕೆ ಸೂಕ್ತವಾದಂಥ ತಳಿ ಅಂತ ಹೇಳ್ಬೋದು. ಸೆಪ್ಟೆಂಬರ್ ಬರೋವರೆಗೂ ಬಿತ್ಬೋದು. KMR 316 ಅಷ್ಟೇ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹಾಕ್ಬೋದು. ಈಗ ಬೇಸಿಗೆಯಲ್ಲೂ ಕೂಡ ಹಾಕಿ ಒಳ್ಳೆ ಇಳುವರಿ ಪಡೆದಿರ್ತಕ್ಕಂಥ ರೈತರಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ನೀರಾವರಿ ಅನುಕೂಲ ಇರ್ತಕ್ಕಂಥ ಕಡೆ ಹಾಕಬಹುದು. ಈ ಎಲ್ಲ ಸಿರಿಧಾನ್ಯಗಳಲ್ಲಿ ನಾನು ಹೇಳಿದಾಗ ರಾಗಿ ಬಗ್ಗೆ ಹೇಳ್ತಾ ಇದ್ದೀನಿ. ಬೀಜ ಹಾಕೋದಕ್ಕಿಂತ ಮುಂಚೆ ಇತ್ತೀಚಿನ ದಿನದಲ್ಲಿ ನಾವು ಬೀಜೋಪಚಾರ ಕಂಪಲ್ಸರಿಯಾಗಿ ಮಾಡಲೇಬೇಕು. ನೋಡಿ, ಮೊದಲೆಲ್ಲ ನಾವು ತೊಗರಿಕಾಳು ಬಿತ್ತನೆ ಮಾಡಬೇಕು ಅಂದಾಗ ಜೂನಲ್ಲಿ ತೊಗರಿಕಾಳು ಬಿತ್ತನೆ ಮಾಡ್ತಿದ್ವಲ್ಲ, ಅವಾಗ ಏನು ಮಾಡ್ತಿದ್ವಿ ಅಂದರೆ ಹಾಲಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಬಿತ್ತನೆ ಮಾಡ್ತಿದ್ವಿ. ನಮ್ಮ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಲಿ ಇದೊಂದು ಪದ್ಧತಿ. ಏನಂತ ಹೇಳಿದ್ರೆ ಭೂಮಿ ಒಂಚೂರು ಒಣಗಿತ್ತು ಅಂದ್ರೂ ಕೂಡ ಕಾಳು ನೀಟಾಗಿ ಒಂದು ಹುಟ್ಟಬೇಕು ಅಂತ ಹೇಳಿದ್ರೆ ಹಾಲಲ್ಲಿ ನೆನೆಸಿಟ್ಬಿಟ್ಟು
ನಾಟಿ ಹಸಿನ ಹಾಲಲ್ಲಿ ನೆನೆಸಿಟ್ಬಿಟ್ರೆ ಹಾಲು ನೀರು ಎರಡು ಹಾಕ್ಬಿಟ್ಟು ಅದನ್ನು ನೆನೆಸಿಟ್ಬಿಟ್ಟು ಹಾಕಿದಾಗ ಏನಾಗುತ್ತೆ, ಭಾಳ ನೀಟಾಗಿ ಮೊಳಕೆ ಹೊಡೆಯುತ್ತೆ. ಅದೇ ಥರ ನಾವು ಈಗ ಬೀಜಾಮೃತ ಅಂತಕ್ಕಂಥದ್ದಿದೆ. ಆ ಬೀಜಾಮೃತದಲ್ಲಿ ನಾವು ರಾಗಿನ ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಸಿಟ್ಟು ಆಮೇಲೆ ಅದನ್ನು ನೆರಳಲ್ಲಿ ಒಣಗಿಸಿ ಅದಾದ ನಂತರ ನೀವು ಡೈರೆಕ್ಟಾಗಿ ಬಿತ್ತನೆ ಮಾಡಿದ್ರೆ ತುಂಬ ಚೆನ್ನಾಗಿ ಇಳುವರಿ ಬರ್ತಕ್ಕಂಥದ್ದು. ಆಮೇಲೆ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ರಾಗಿ ಬರ್ತಕ್ಕಂಥ ರೋಗಗಳು, ಒಂದು ಸಸಿ ಮಡಿ ಇದ್ದಾಗ ಎಲೆ ಚುಕ್ಕೆ ರೋಗ ಬರುತ್ತಲ್ವ, ಬ್ಲಾಸ್ಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದು 3 ಹಂತದಲ್ಲಿ ಬರುತ್ತೆ. ಒಂದು ಸಣ್ಣದಿದ್ದಾಗ, ಇನ್ನೊಂದು ಹೂ ಹೊಂಡ ಟೈಮಲ್ಲಿ, ಇನ್ನೊಂದು ಕಾಳು ತೆನೆ ಕಟ್ಟೋ ಟೈಮಲ್ಲಿ, 3 ಟೈಮಲ್ಲಿ ಬರುತ್ತೆ. ಅಂದರೆ ಒಂದು ಸಸಿ ಇದ್ದಾಗ, ಇನ್ನೊಂದು ಎರಡನೇದು ತೆಂಡೆ ಹೊಡೆದಾಗ, ತೆಂಡೆ ಹೊಡಿಬೇಕಾದ್ರೂ ಕೂಡ ಬಂದ್ಬಿಡುತ್ತೆ. ಇನ್ನೊಂದು ಹೂ ಹೊಂಡ ಟೈಮಲ್ಲಿ, 3 ಟೈಮಲ್ಲಿ, ಅಥವಾ ಈ ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೀವಿ, ಅದು 3 ಬರುತ್ತೆ. ಅವು 3 ಕೂಡ ನಾವು ಈ ಬೀಜೋಪಚಾರ ಮಾಡೋದ್ರಿಂದನೇ ಕಡಿಮೆ ಮಾಡ್ತೀವಿ. ಮಹೇಶಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ನಮ್ದು ಏನಂದರೆ ಇನ್ಪುಟ್ ಇರಬೇಕೆ ಹೊರತು ಔಟ್ಪುಟ್ ಹೋಗಬಾರ್ದು ಅಂತೇಳಿ. ನಾವು ಯಾವುದೇ ಒಂದು ವಸ್ತುಗಳನ್ನ ಕೊಂಡ್ಕೊಂಬರೋದನ್ನ ಕಡಿಮೆ ಮಾಡಬೇಕು. ರೈತ ಸ್ವಾವಲಂಬಿ ಆಗಬೇಕು. ಬರೀ ಸ್ವಾವಲಂಬಿ ಆದರೂ ಆಗೋದಿಲ್ಲ, ಅವನ ಜೀವನ ಸುಸ್ಥಿರ ಆಗಬೇಕು ಅಂಥೇಳಿ, ಸಸ್ಟೈನಬಲ್ ಆಗಬೇಕು ಅಂಥೇಳಿ. ಏರಿಳಿತ ಇರಬಾರ್ದು. ಈ ವರ್ಷ ತುಂಬ ಚೆನ್ನಾಗಿ ಟೊಮೊಟೊ ಬೆಳೆದ್ರು, ಒಳ್ಳೆ ದುಡ್ಡು ಮಾಡ್ಕೊಂಡ್ರು, ಮುಂದಿನ ವರ್ಷಕ್ಕೆ ಬಿದ್ದರು ಅಂದರೆ ಅದರಲ್ಲಿ ಉತ್ತಮ ಆಗೋದಿಲ್ಲ. ಸೊ ಅದೇ ರೀತಿ ರಾಗಿನೂ ಕೂಡ ನಾವು ಏನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ವಿಚಾರಗಳು ನೋಡಿ. ಒಂದು ಬೀಜೋಪಚಾರ, ಇದನ್ನು ಮಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಸಗಣಿ ಆಕಳು ಗಂಜಲ ಇದ್ಬಿಟ್ರೆ ಸಾಕು, ನಾಟಿ ಹಸಿನ ಇಷ್ಟಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲರೂ ಬೀಜಾಮೃತ ಮಾಡೋದೆಲ್ಲ ಪ್ರತಿಯೊಬ್ಬರಿಗೂ ಈಗ ಗೊತ್ತಿದೆ, ಮಾಡ್ಕೊಂಡು ಅದನ್ನು ಹಾಕ್ಬೋದು. ಎರಡನೇದೇನಪ್ಪ ಅಂದರೆ ರಾಗಿ ಬಿತ್ತನೆ ನಾವು ಇತ್ತೀಚೆಗೆ ನಾಟಿ ಮಾಡ್ತಿರೋದು ಕಡಿಮೆ, ಎಲ್ಲ ಬಿತ್ತನೆ ಮಾಡ್ತಿದ್ದೀವಿ. ಬಿತ್ತನೆ ಮಾಡಿದಾಗ ಏನಾಗಬೇಕು, ನಮಗೆ ಸಾಲು ಕಂಡ ತಕ್ಷಣ ರಾಗಿಲಿ ತುಂಬ ತೊಂದರೆ ಆಗುತ್ತೆ ನಮಗೆ ಕಳೆಗಳು. ಇತ್ತೀಚಿನ ದಿನದಲ್ಲಿ ನಾವು ಕಳೆ ನಿರ್ವಹಣೆ ಸ್ವಲ್ಪ ಕಡಿಮೆ ಒತ್ತು ಕೊಡ್ತಿದ್ದೀವಿ ಅಲ್ವ. ಸೊ ಅದಕ್ಕೆ ನಾವು ಸಾಲು ಕಂಡ ತಕ್ಷಣ ಫಸ್ಟ್ ನಾವು ಕುಂಟೆ ಹೊಡಿಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು ಎಕರೆಗೆ ನಾವು ಬೀಜನ ಎಷ್ಟು ಬಳಸಬೇಕು ಅಂತ ಹೇಳಿದ್ರೆ, ನೇರ ಬಿತ್ತನೆಗೆ ಬರೀ 5 kg ಬೀಜ ಇದ್ದರೆ ಸಾಕು. ಬಟ್ ನಮ್ಮ ರೈತ ಬಾಂಧವರು ಎಷ್ಟು ಬಳಸ್ತಾರೆ ಅಂತ ಹೇಳಿದ್ರೆ 10 kg, 12 kg, 15 kgವರೆಗೂ ಹಾಕಿದವರು ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮನೇಲೆ ನಾನು ಹೇಳಿ ಬಂದಿರ್ತೀನಿ, 5 kg ಬಳಸೋದ್ರೆ ಸಾಕಾಗಲ್ಲ, ನೀನು ಹೇಳಿದ ಮಾತು ಯಾರು ಕೇಳ್ತಾರೆ ಅಂತ ಹೇಳ್ತಾರೆ ನಮ್ಮನೇಲಿ, ಸ್ವಂತ ಮನೇಲಿ. ಆದರೆ 5 kg ಇದ್ರೆ ಸಫಿಷಿಯೆಂಟ್. ಯಾಕಂದರೆ ಒಳ್ಳೆ ಬೀಜನ ಆಯ್ಕೆ ಮಾಡೋದು ಕೂಡ ಭಾಳ ಮುಖ್ಯ. ಪ್ರತಿ ವರ್ಷ ನಾವು ಹೊಸ ಹೊಸ ಬೀಜನ ತರಬೇಕಾ? ಇಲ್ಲ. ನಾವು ಹಾಕಿರೋ ತಳಿನ ನಾವು ಚೆನ್ನಾಗಿತ್ತು, ಒಳ್ಳೆ ಇಳುವರಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದೇ ಒಂದು ತಳಿಯ ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ತೆನೆಗಳನ್ನು ಆರಿಸಿ ಸಪ್ರೇಟಾಗಿ ನಾವು ಇಟ್ಕೊಂಡಿರ್ಬೇಕು ಬೀಜಕ್ಕೆ ಅಂತೇಳಿ. ಅದನ್ನು ನಾವು ಮುಂದಿನ ವರ್ಷಕ್ಕೆ ಬಳಸ್ಬೋದು. ಸೊ ಇಷ್ಟೊಂದು ಗಮನ ಇಟ್ಕೊಂಡ್ಬಿಟ್ರೆ ಸಾಕು. ಆಮೇಲಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ 15 ದಿನ ಗ್ಯಾಪಲ್ಲಿ ಅಂತರದಲ್ಲಿ ಮತ್ತಿನ್ನೊಂದು ಸರಿ ಕುಂಟೆ. ಆ 15 ದಿನ ಕುಂಟೆ ಹೊಡೆಯೋ ಗ್ಯಾಪಲ್ಲಿ ಮಧ್ಯದಲ್ಲಿ ಏನಾದರೂ ತೇವ ಸಿಕ್ತು ಅಂದರೆ ಹಲ್ಬೆ ಹೊಡೆಯೋದನ್ನ ಮರಿಬಾರ್ದು. 5 kg ಬಳಸಿದ್ದೀರಾ ಅಂದರೆ 1 ಸರಿ ಹಲ್ಬೆ ಸಾಕು. 10 kg ಬಳಸಿದ್ದೀರಾ ಅಂದರೆ ದಯವಿಟ್ಟು 2 ಸರಿ ಹಲ್ಬೆ ಹೊಡೆದು ರಾಗಿನಲ್ಲಿ ಕಳೆ ತಕ್ಕೋಬೇಕು. ಅದೇ ಥರ ಇದಿಷ್ಟು ಕೆಲಸ ಮಾಡ್ಕೊಂಡ್ಬಿಟ್ರೆ ರಾಗಿ ಒಳ್ಳೆ ಇಳುವರಿ ಬಂದ್ಬಿಡುತ್ತೆ. ಮತ್ತು ಬೇರೆ ನಾವು ಸಿರಿಧಾನ್ಯಗಳನ್ನು ನೋಡೋದಾದರೆ, ಒಂದು ಬಿತ್ತನೆ ಸಮಯ ಬಂದ್ಬಿಟ್ಟು ಜೂನ್ ಜುಲೈ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ನಮ್ಗೆ ಯಾವುದೇ ಒಂದು ಕಾರಣದಿಂದ ತಡವಾಯಿತು ಅಂದಾಗ ಈ ಒಂದು ಬೆಳೆಗಳನ್ನು ಹಾಕ್ಕೋಬೇಕು.